ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಕ್ವೇರ್ ಬೀಡ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಕ್ವೇರ್ ಬೀಡ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ ಡಿಸೈನ್, ಇದು ಈಸಿಯಾಗಿರೋಂಥ ಸಿಂಪಲ್ ಡಿಸೈನು. ಇದಕ್ಕೆ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ, ಆಮೇಲೆ 10 ನಂಬರು ಕ್ರೋಶೆ ಹೋಗಿ ತೊಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ 4 ಚೈನು, ಫಸ್ಟು 4 ಚೈನ್ ಹಾಕ್ಕೊಂಡು ಅದನ್ನು ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 4 ಚೈನು, ಅದನ್ನು ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಈಗ ಸ್ಕ್ವೇರ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಕ್ವೇರ್ ಬೀಡ್ ಹಿಂಗೆ ತಗೊಂಡು ಫಸ್ಟು ಇಲ್ಲಿ ಒಳಗಿಂದ ಸ್ಕ್ವೇರ್ ಬೀಡ್ನ ಮಧ್ಯದಿಂದ ಈ ಎಂಡ್ ಹೋಲ್ ಇದೆಯಲ್ಲ, ಸ್ಕ್ವೇರ್ ಬೀಡ್ನ ಎಂಡ್ ಹೋಲು, ಇಲ್ಲಿ ದಾರದಿಂದ ಸೇರಿಸ್ಕೊಳ್ಳಿ. ಒಂದೇ ಸಾರಿಗೆ ಇದು ಸೇರ್ಸೋಕ್ಕಾಗಲ್ಲ, ಇದು ಅಗಲ ಜಾಸ್ತಿ ಇದೆ. ಮಿಡ್ಲಲ್ಲಿ ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ ನಾನು, ಅದರಿಂದ ಅದನ್ನು ಸೇರಿಸ್ಕೊಳ್ಳಿ. ಇದು ಈಗ ಈ ಕಡೆ ಹೋಲಿಂದ ಹುಕ್ ಹಾಕ್ಕೊಂಡು ಈ ದಾರನ ಹುಷಾರಾಗಿ ಆಚೆ ತನ್ನಿ. ಈ ಥರ ಆಚೆ ತಗೊಂಬನ್ನಿ. ಈ ಥರ ಸೇರಿಸಾದ್ಮೇಲೆ ಅದನ್ನು ಲಾಕ್ ಮಾಡಿ, ಆಮೇಲೆ ಬಟ್ಟೆಗೆ ನೋಡಿಕೊಂಡು ಲಾಕ್ ಮಾಡಿ, ಬೀಡೆಲ್ಲರಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಆಮೇಲೆ 3 ಸಾರಿ 4 ಚೈನು, 1 2 3 4, ಬಟ್ಟೆಗೆ ಲಾಕು, ಮತ್ತೊಂದು ಸಾರಿ ಬಟ್ಟೆಗೆ ಲಾಕ್. ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ಳಿ. ಫಸ್ಟು ಇಲ್ಲಿ ಒಳಗಿಂದ ಈ ಕಡೆ ಈ ಥರ ಸೇರಿಸ್ಕೊಳ್ಳಿ, ಆಮೇಲೆ ರೌಂಡ್ ಬೀಡ್ ಸೇರಿಸ್ಕೊಳ್ಳಿ, ಆಮೇಲೆ ಇದನ್ನು ಈ ಕಡೆಯಿಂದ ಹಿಂಗೆ ಬಂದು ತಗೊಂಬನ್ನಿ. ದಾರನ ಹಿಂಗೆ ಹುಷಾರಾಗಿ ಈ ಥರ ತಗೊಂಬನ್ನಿ. ಆಮೇಲೆ ಅದನ್ನು ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಮತ್ತು 3 ಸಾರಿ 3 ಚೈನು, 4 ಚೈನು, ಸಾರಿ. ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಈ ಥರ ದಾರ ಸೇರಿಸ್ಕೊಳ್ಳಿ. ಫಸ್ಟ್ 4 ಚೈನು, ನೀವು ಚೈನ್ ಆದರೂ ಹಾಕ್ಕೊಳ್ಳಿ, ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೊಳ್ಳಿ. ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಅದು ಕುಚ್ಚಿಗಿರೋದು ಈ ಪ್ಲೇಸು. ಈ ಥರ 4 ಸಿಂಗಲ್ ಕ್ರೋಶೆ ಹಾಕಿ ಈ ಲಾಕಲ್ಲಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ 4 ಚೈನ್ ಮಾಡ್ಕೊಳ್ಳಿ. ಪುನಃ 4 ಚೈನ್ ಮಾಡಿ ಈ ಬೀಡ್ ಪಕ್ಕದ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಸ್ಕ್ವೇರ್ ಬೀಡಲ್ಲಿ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. 2 3 4 5 6 7 8 9 10 11 12 ಈ ಥರ 12 ಸಿಂಗಲ್ ಕ್ರೋಶೆ ಆಗಿದೆ. ಆಮೇಲೆ ಈ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡೋದಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಳ್ಳಿ, ಇಲ್ಲಿವರೆಗೂ ಚೈನ್ ಹಾಕ್ಕೊಳ್ಳಿ, ಬೀಡ್ ಪಕ್ಕ ಲಾಕಲ್ಲವರೆಗೂ. ಬೀಡಲ್ಲಿ ಸಿಂಗಲ್ ಕ್ರೋಶೆ 12 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಸಿಂಗಲ್ ಕ್ರೋಶೆ ಹಾಕಿ. ಈಗ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಫಸ್ಟ್ 4 ಚೈನು,
ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಇದೆಯಲ್ವ ಬೀಡ್ ಪಕ್ಕದ್ದು, ಅಲ್ಲಿ 2 ಸಿಂಗಲ್ ಕ್ರೋಶೆ. ಈಗ ಫಸ್ಟು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಗೋಲ್ಡನ್ ಬೀಡ್ ಸೇರಿಸ್ಕೊಳ್ಳಿ, ಸ್ಮಾಲ್ ಗೋಲ್ಡನ್ ಬೀಡ್. ಆಮೇಲೆ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ, ಮತ್ತೆ ಗೋಲ್ಡನ್ ಬೀಡ್, ಮತ್ತೆ ಇದು ಬಿಟ್ಟು ಇದು ನೆಕ್ಸ್ಟು, ಮತ್ತೆ ಗೋಲ್ಡನ್ ಬೀಡ್, ಆಮೇಲೆ ಒಂದು ಬಿಟ್ಟು ಒಂದು, ಈ ಥರ ಮಾಡ್ತಾ ಹೋಗಿ ಪೂರ್ತಿ ಆರ್ಚ್. ಈ ಥರ ತಗೊಳ್ಳಿ. ಮತ್ತು ಇದು ಬಿಟ್ಟು ಇದು ನೆಕ್ಸ್ಟು, ಒಂದು ಬಿಟ್ಟು ಒಂದು, ಆಮೇಲೆ ಕೊನೆಯಲ್ಲಿ ಲಾಕ್ ಮಾಡಿ. ಆಮೇಲೆ ಈ 4 ಚೈನಲ್ಲಿ ಲಾಕ್ ಮಾಡಿ, ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಚೈನ್ಗಳ ಮೇಲೆ ಚೈನ್ ಮಾಡಿಕೊಂಡು ಇಲ್ಲಿ ಈ ಆರ್ಚಲ್ಲೂ ಇದೇ ಥರ ಬೀಡ್ಸ್ ಹಾಕ್ಕೊಂಡು ಬನ್ನಿ. ಇದು ಸಿಂಪಲ್ ಈಸಿ ಡಿಸೈನು, ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿದೆ, ಈಸಿಯಾಗಿದೆ. ಬೀಡ್ಸ್ ಮಾತ್ರ ಹಾಕ್ಕೊಂಡು ಬರಬೇಕಷ್ಟೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಸಿಂಪಲ್ ಡಿಸೈನ್, ಈಸಿ ಡಿಸೈನ್, ಬೇಸಿಕ್ ಡಿಸೈನ್ ಅನ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಈ ಥರ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.